ನೀವು ಪ್ರೀತಿ ಮಾಡೋ ವ್ಯಕ್ತಿ ಅಥವಾ ನಿಮ್ ಸಂಗಾತಿ ನಿಮ್ಗೇನಾದ್ರೂ ಮೋಸ ಮಾಡಿದ್ರೆ ನೊಂದ್ಕೋತಾ ಕೊರತಾ ಕೂರ್ಬೇಡಿ. ಯಾಕಂದ್ರೆ ಇದೆಲ್ಲ ಗೊತ್ತಿದ್ದೇ ಅವ್ರು ನಿಮ್ಗೆ ಮೋಸ ಮಾಡಿರ್ತಾರೆ. ಮೋಸ ಮಾಡಿ ಅವರೇ ಖುಷಿಯಾಗಿ ಪ್ರಪಂಚದಲ್ಲಿ ಇರುವಾಗ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅಲ್ವಾ? ಯಾಕಂದ್ರೆ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅನ್ಕೊಂಡು ಅವ್ರಿಗಿಂತ ಎತ್ತರವಾಗಿ ಬೆಳೆದಕ್ಕೆ ಯೋಚನೆ ಮಾಡ್ಬೇಕು. ಯಾವ ರೀತಿ ಅವ್ರು ಯೋಚನೆ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ನಾನು ಕಳ್ಕೊಂಡಲ್ಲ ಅನ್ನೋ ಪಶ್ಚಾತ್ತಾಪ ಅವ್ರಿಗೆ ಕಾಡ್ಬೇಕು. ಆ ರೀತಿ ಯೋಚನೆ ಮಾಡ್ಬೇಕು. ಯಾರಾದ್ರೂ ಮೋಸ ಹೋಗಿರೋರಿದ್ರೆ ಅಥವಾ ಪ್ರೀತಿಯಿಂದ ಬೇಜಾರಾಗಿ ನೊಂದ್ಕೊಂಡವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಇವತ್ತಿಗೆ ಅವ್ರನ್ನ ಮರ್ತ ನಿಮ್ಮ ಲೈಫಲ್ಲಿ ಏನಾಗ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಏಳಿಗೆಗೋಸ್ಕರ ಕಾಯೋರು ತುಂಬಾ ಜನ ಇರ್ತಾರೆ. ನೀವು ಪ್ರೀತಿ ಮಾಡೋ ವ್ಯಕ್ತಿ ಅಥವಾ ನಿಮ್ ಸಂಗಾತಿ ನಿಮ್ಗೇನಾದ್ರೂ ಮೋಸ ಮಾಡಿದ್ರೆ ನೊಂದ್ಕೋತಾ ಕೊರತಾ ಕೂರ್ಬೇಡಿ. ಯಾಕಂದ್ರೆ ಇದೆಲ್ಲ ಗೊತ್ತಿದ್ದೇ ಅವ್ರು ನಿಮ್ಗೆ ಮೋಸ ಮಾಡಿರ್ತಾರೆ. ಮೋಸ ಮಾಡಿ ಅವರೇ ಖುಷಿಯಾಗಿ ಪ್ರಪಂಚದಲ್ಲಿ ಇರುವಾಗ ನೀವ್ ಯಾಕೆ ಯೋಚನೆ ಮಾಡ್ತೀರಾ ಅಲ್ವಾ? ಯಾಕಂದ್ರೆ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳೋ ಯೋಗ್ಯತೆ ಅವ್ರಿಗಿಲ್ಲ ಅನ್ಕೊಂಡು ಅವ್ರಿಗಿಂತ ಎತ್ತರವಾಗಿ ಬೆಳೆದಕ್ಕೆ ಯೋಚನೆ ಮಾಡ್ಬೇಕು. ಯಾವ ರೀತಿ ಅವ್ರು ಯೋಚನೆ ಮಾಡ್ಬೇಕು ಅಂತಂದ್ರೆ ಅವ್ರನ್ನ ನಾನು ಕಳ್ಕೊಂಡಲ್ಲ ಅನ್ನೋ ಪಶ್ಚಾತ್ತಾಪ ಅವ್ರಿಗೆ ಕಾಡ್ಬೇಕು. ಆ ರೀತಿ ಯೋಚನೆ ಮಾಡ್ಬೇಕು. ಯಾರಾದ್ರೂ ಮೋಸ ಹೋಗಿರೋರಿದ್ರೆ ಅಥವಾ ಪ್ರೀತಿಯಿಂದ ಬೇಜಾರಾಗಿ ನೊಂದ್ಕೊಂಡವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಇವತ್ತಿಗೆ ಅವ್ರನ್ನ ಮರ್ತ ನಿಮ್ಮ ಲೈಫಲ್ಲಿ ಏನಾಗ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಏಳಿಗೆಗೋಸ್ಕರ ಕಾಯೋರು ತುಂಬಾ ಜನ ಇರ್ತಾರೆ.